ಸಿಲಿಕಾನ್ ಸಿಟಿ ಜನರೇ, ನೀವೇನಾದರೂ ಬ್ಯಾಂಕಲ್ಲಿ ಏನಾದರೂ ಗೋಲ್ಡ್ ಇಟ್ಟಿದ್ದೀರಾ? ಬಟ್ ಈಗಲೇ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಮೈಸೂರಿನಲ್ಲಿ ಆದಂಥ ಘಟನೆ ಬೆಂಗಳೂರಲ್ಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ SBI ಬ್ಯಾಂಕ್ ಇದೀಗ ನಕಲಿ ಚಿನ್ನ ಕೊಟ್ಟಿದೆ ಎಂಬ ಆರೋಪ. ಯಾಕಂದರೆ ಇವರು 1 ವರ್ಷ ಹಿಂದೆ ಸುಮಾರು 54 ಗ್ರಾಮು ಒಂದು ಕಡೆ ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಬಟ್ ಎಲ್ಲ ಕ್ಲಿಯರ್ ಮಾಡಿ ಈ ಒಂದು ಚಿನ್ನದ ಸರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಇದು ನಕಲಿಯಾಗಿದೆ. ಇದು ನಕಲಿ. ಒಂದು ಕಡೆ ಚಿನ್ನದ ಅಂಗಡಿ ಹೋಗಿ ಚೆಕ್ ಮಾಡಿದಾಗ ನಕಲಿ ಅಂತ ಒಂದು ಕಡೆ ಗೊತ್ತಾಗಿದೆ. ಹೀಗಾಗಿ ಒಂದು ಕಡೆ ಈಗ FIR ಆಗಿದೆ, ಒಂದು ಕಡೆ NCR ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ. ಇಲ್ಲಿ ಗ್ರಾಹಕರಿದ್ದಾರೆ, ಏನಾಯಿತು ಘಟನೆ ಅಂತ ವಿಚಾರಿಸ್ತೀನಿ. ಮೇಡಮ್, ನೀವು ಯಾವಾಗಿಟ್ಟಿದ್ದು, ಹೇಗೆ ಗೊತ್ತಾಯಿತು ಇದು ನಕಲಿ ಅಂತ? ಸರ್, ನಾವು 15ನೇ ತಾರೀಕು 15/1/25ರಲ್ಲಿ ನಾವು ಗೋಲ್ಡ್ ಇಟ್ಟಿದ್ದು ಸರ್. ಗೋಲ್ಡ್ ಇಕ್ಕಿ 2 ಲಕ್ಷ ನಾವು ತೊಗೊಂಡು ನಾವು ಇದು ಸ್ಟಾರ್ಟಿಂಗಲ್ಲಿ ನಾವು ತೊಗೊಂಡಾಗ ಅವರು ಅರ್ಧ ಅವರ್ ಮುಕ್ಕಾಲು ಅವರ್ ಚೆಕ್ ಮಾಡಿದ್ದಾರೆ. ಗೋಲ್ಡ್ನ ಚೆಕ್ ಮಾಡಿ ಇದಕ್ಕೆ 3.5 ಲಕ್ಷ ವ್ಯಾಲ್ಯೂ ಬರುತ್ತೆ, ನಿಮಗೆ 2 ಲಕ್ಷ ಸಾಕು ಅಂತ ಅವ್ರು ಕೇಳಿದ್ದಾರೆ. ಇಲ್ಲ, ನಮ್ಗೆ 2 ಲಕ್ಷ ಸಾಕು ಅಂದ್ಬಿಟ್ಟು 2 ಲಕ್ಷ ನಾವು ತೊಗೊಂಡಿದ್ದೀವಿ. ಈಗ ತಿಂಗಳು 11,700 ರೂಪಾಯಿ ನಾವು ಬಡ್ಡಿ ಇಂಟ್ರೆಸ್ಟ್ ಎರಡೂ ಕಟ್ಕೊಂಬರ್ತಾಯಿದ್ದೀವಿ. 12 ತಿಂಗಳು ಕಟ್ಟಿದ್ದೀವಿ ನಾವು. ಅದನ್ನು ಕಟ್ಕೊಂಡು ಬಂದು ಈಗ ಒಂದು 10 ದಿವಸ ಮುಂಚೆ ರಿನಿವಲ್ ಮಾಡಿ, ನೀವು ಗೋಲ್ಡ್ ರಿನಿವಲ್ ಮಾಡಬೇಕು ಅಂತ ನಮಗೆ ಕಾಲ್ ಮಾಡ್ತಾಯಿದ್ರು ಅವರು. ಇಲ್ಲ, ನಾನು ಬರ್ತೀನಿ, ರಿನಿವಲ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ನಿನ್ನೆ ದಿವಸ ಹೋಗಿದ್ದೀನಿ ಸರ್. ಮೇಡಮ್, ಯಾವ ಬ್ಯಾಂಕು, ಎಷ್ಟು ಗ್ರಾಮ್ ಇತ್ತು, ಯಾವಾಗ ಇಟ್ಟಿದ್ದು? ಸರ್, ಇದು SBI ಬ್ಯಾಂಕು, ಮಹಾಲಕ್ಷ್ಮೀಪುರಂ SBI ಬ್ಯಾಂಕಲ್ಲಿ ಇಟ್ಟಿರೋದು, ಶಂಕರ್ ನಗರ. ಗೋಲ್ಡ್ ಬಂದು 54.400 ಸಮಥಿಂಗ್ ಇದೆ ಸರ್ ಇದು ಗೋಲ್ಡು. ಇವಾಗ ಕೊಟ್ಟಾಗ ನಮಗೆ ಇದು ನಕಲಿ ಅಂತ ಗೊತ್ತಾಗಿದೆ ಇದು. ಓಕೆ ಮೇಡಮ್, ಹಂಗಾದ್ರೆ ಇದು ನಕಲಿ. ಹೌದು ಸರ್. ಒರಿಜಿನಲ್ ಯಾವುದು ಕೊಟ್ಟಿದ್ದಾರೆ? ಸರ್, ಇದು ಒರಿಜಿನಲ್ ಪೆಂಡ್ ಡಾಲರ್ ಮಾತ್ರ ಒರಿಜಿನಲ್ ಅಷ್ಟೇ ಕೊಟ್ಟಿದ್ದಾರೆ, ಇದು ನಕಲಿ ಕೊಟ್ಟಿದ್ದಾರೆ. ನಿಮಗೆ ಹೆಂಗೆ ಗೊತ್ತಾಯಿತು ಇದು ನಕಲಿ ಅಂತ? ಹೇಗೆ ಇದು ನಾವು ಇಮಿಡಿಯೇಟ್ ನಾವು ಬಿಡಿಸಿ, ನಾವು ಇಮಿಡಿಯೇಟ್ 10 ನಿಮಿಷಕ್ಕೆ ನಾವು ಗೋಲ್ಡ್ ಇನ್ನೊಂದು ಅಂಗಡಿಗೆ ಹೋಗಿದ್ದೀವಿ, ಮರ್ಜ್ ಮಾಡೋಣ ಅಂತ ಅಂದ್ಬಿಟ್ಟು 3.5 ಲಕ್ಷಗೆ ನಾವು ಇಡಬೇಕು ಅಂತ ಹೋಗಿದ್ದೀವಿ. ಅವರು ಇಲ್ಲ, ಇದು ನಕಲಿ ಇದು ಅಂತ ಇಮಿಡಿಯೇಟ್ ಹೇಳಿದ ತಕ್ಷಣ ನಾವು ಇಮಿಡಿಯೇಟ್ ಮತ್ತೆ ಬ್ಯಾಂಕಿಗೆ ಬಂದಿದ್ದೀವಿ. ಬ್ಯಾಂಕಿಗೆ ಬಂದಿದ ತಕ್ಷಣ ಅವರು ನಮ್ಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವರು ಮ್ಯಾನೇಜರ್ ಬರಬೇಕು, ಎಲ್ಲರೂ ಬರಬೇಕು ಅಂತ ಅಂದರು. ಸರಿ, ವೆಯ್ಟ್ ಮಾಡಿಸಿದ್ದಾರೆ. ಇಲ್ಲಾಂದರೆ ನಾವು ಮಧ್ಯಾಹ್ನನೇ ಬಂದು ನಾವು ಕಂಪ್ಲೇಂಟ್ ಮಾಡ್ತಾಯಿದ್ದೆವು ಪೊಲೀಸ್ ಸ್ಟೇಷನಲ್ಲಿ. ಅವ್ರು ನಮಗೆ ಮ್ಯಾನೇಜರ್ ಬಂದು ನಾವು ಇದಕ್ಕೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಮಾತಾಡಿ ನಮ್ಮ ಹತ್ರ ನೈಟ್ 6 ಗಂಟೆ ಅಲ್ಲೇ ಕೂರಿಸಿದ್ದಾರೆ ಸರ್. ಬ್ಯಾಂಕಲ್ಲೇ ಕೂರಿಸ್ಬಿಟ್ಟು ನಾವು 6 ಗಂಟೆಗೆ ಆಮೇಲೆ ಸ್ಟೇಷನಿಂದ ಇನ್ಸ್ಪೆಕ್ಟರ್ ಇವ್ರನ್ನ ಕರೆಸಿದ್ದಾರೆ. ಈ ಥರ ಹಿಂಗೆ ಜನ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಅವಾಗ ಬಂದು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್, ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದೆ ನಮಗೆ. ಕಂಪ್ಲೇಂಟ್ ಮಾಡಿದ್ದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್. ಪೊಲೀಸರು ಏನಂದ್ರೆ ಈಗ ಸರ್, ಇವಾಗ ತನಿಖೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದಾರೆ ಸರ್ ನಮಗೆ. ಯಾರೆಲ್ಲ ಹೋಗಿದ್ದು ಮೇಡಮ್ ಅವತ್ತು ಇಡುವಾಗ? ನೀವು ಇಡ್ಬೇಕಾದ್ರೆ ನಾನು ನಮ್ಮ ಅಕ್ಕ ಇಬ್ಬರು ಹೋಗಿದ್ದು ಸರ್, ನಾವು ಇಬ್ಬರೇ ಹೋಗಿದ್ದು. ಈ ಮ್ಯಾನೇಜರ್ ಏನಂತಾರೆ ಈ ಒಂದು ವಿಷಯಕ್ಕೆ? ಮ್ಯಾನೇಜರು ಇವಾಗ ನೀವು ತೊಗೊಂಡೋದ್ಮೇಲೆ ನಾವು ಜವಾಬ್ದಾರಲ್ಲ, ಹಂಗೆ ಹಿಂಗೆ ಅಂತ ತುಂಬ ವಾದ ಮಾಡ್ತಾ ಇದ್ದಾರೆ ಸರ್. ಅಲ್ಲ ಮೇಡಮ್, ಕೊಡುವಾಗ ನೀವೆಲ್ಲ ನೀಟಾಗಿ CCTV ಇರುತ್ತೆ, ವಿಜುವಲ್ಸ್ ಇರುತ್ತೆ ಸರ್. ಇವಾಗ CCTV ತೆಗ್ದು ಅವರು ಫುಟೇಜ್ ನೋಡಿದ್ದಾರೆ, ಮ್ಯಾನೇಜರ್ ಬಂದು ಎಲ್ಲ ನೋಡಿದ್ದಾರೆ. ಹೋಗುವಾಗ ನೀವು ಚೆಕ್ ಮಾಡ್ಬಿಟ್ಟು ತೊಗೊಂಡೋಗ್ಬೇಕಾಗಿತ್ತಲ್ಲ ಅಂತಾರೆ. ಇವಾಗ ನಾವು ಆ ರೂಲ್ಸ್ ಇವಾಗ ನಾವೇ ಸ್ಟಾರ್ಟ್ ಮಾಡಬೇಕಾ? ನಮ್ಮದು ಗೋಲ್ಡ್ ತೊಗೊಂಡು SBI ಅಂದರೆ ಒಂದು ಟ್ರಸ್ಟ್ ಬ್ಯಾಂಕು, ಅದರಲ್ಲಿ ನಾವು ಒಂದು ನಂಬಿಕೆಯಿಂದ ಒಂದು ಗೋಲ್ಡ್ ಇಕ್ಕಿರ್ತೀವಿ. ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಇಲ್ಲಿಂದ ತೊಗೊಂಡೋಗ್ಮೇಲೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದಾರೆ. ಹಾಫ್ ಆನ್ ಅವರ್ಗೆ ನಾವು ಅದನ್ನು ಚೇಂಜ್ ಮಾಡೋಕ್ಕಾಗುತ್ತಾ? ಇದೆಲ್ಲ ಚೇಂಜ್ ಮಾಡಿ ಹೆಂಗಿರ್ ಸರ್ ನಾವು ಇದು ಮಾಡೋಕ್ಕಾಗುತ್ತೆ? ಅರ್ಧ ಗಂಟೆಗೆ ನೀವು ಹೇಳ್ಬೇಕಿತ್ತು, ನೀವು ಹೇಳ್ಬೇಕಿತ್ತು ಅಂತ. ಸರ್, ಇವಾಗಿನ ಅಮೌಂಟ್ ಎಷ್ಟು ನಾನು ತೊಗೊಂಡಿದ್ದು ಗ್ಯಾಪ್ನ ಇಲ್ಲ ಸರ್. 2 ಲಕ್ಷಕ್ಕೆ ನಾವು ಇಟ್ಟಿದ್ದು ಸರ್. ನಾವು ಇದನ್ನು ಹೌದು 2 ಲಕ್ಷಕ್ಕೆ ನಾವು ಇಟ್ಟಿದ್ದು ನಾವು. 54 ಗ್ರಾಮ್ ಇದು. ಹೌದು, ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್. ಇಕ್ಕಿರೋ ಡಾಕ್ಯುಮೆಂಟ್ಸ್ ಇದೆ, ನೆನ್ನೆ ಬಿಡ್ಸ್ಕೊಂಡ್ ಬಂದಿರೋದು, ಪೇ ಮಾಡಿ ಬಿಡ್ಸ್ಕೊಂಡಿರೋ ಡಾಕ್ಯುಮೆಂಟ್ಸು ಇದೆ, ಎಲ್ಲ ಡಾಕ್ಯುಮೆಂಟ್ಸು ಇದೆ ನಮ್ಮ ಹತ್ರ. ಇಟ್ಟಿರೋ ಡಾಕ್ಯುಮೆಂಟ್ಸು ಎಲ್ಲ ಇದೆ ನಮ್ಮ ಹತ್ರ. ಅವ್ರು ಕೂತು ಮಾತಾಡೋಣ, ಇಲ್ಲೇ ಸಾಲ್ವ್ ಮಾಡೋಣ ಅಂತ ಅಂದವರು ಇವಾಗ ಬೇರೆ ಥರನೇ ರಿಟರ್ನ್ ಮಾತಾಡ್ತಾರೆ. ಇವಾಗ CC ಕ್ಯಾಮ್ರಾ ತೆಗೆಸಿದ್ಮೇಲೆ ಅವರು ಏನು ಮಾತಾಡೋಕ್ಕೆ ರೆಡಿ ಇಲ್ಲ ಇವಾಗ ಅವರು ಬ್ಯಾಂಕ್ ಅವರು. ಸೇಮ್ ಗೋಲ್ಡ್ ಇದೆ. ಹೇಗೆ ಗೊತ್ತಾಯ್ತು ಇದು ನಕಲಿ ಅಂತ? ಇದು ನಕಲಿ ಚಿನ್ನ ಅಂತ ಹೇಗೆ ಗೊತ್ತಾಯ್ತು? ನಮ್ಗೆ ಅಂಗಡಿಗೆ ಹೋದ್ಮೇಲೆ ಸರ್ ನಮ್ಗೆ ಗೊತ್ತಾಗಿದ್ದು ನಕಲಿ ಅಂತ ಅಂದ್ಬಿಟ್ಟು. ಇದು ಅಂಗಡಿಗೆ ಹೋಗಿ ನಾವು ಚೆಕ್ ಇಡೋಕ್ಕೆ ಅಂತ ಹೋಗಿದ್ದು, ಅವ್ರು ಚೆಕ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಅರ್ಜೆಂಟಾಗಿ ನಮಗೆ ದುಡ್ಡು ಬೇಕಿತ್ತು, ಇಮಿಡಿಯೇಟ್ ನಾವು ಅಲ್ಲಿ ತೊಗೊಂಡು ನಾವು ಅಂಗಡಿಗೆ ಹೋಗಿದ್ದೀವಿ ಸರ್. ಹೋಗಿ 10 ನಿಮಿಷ ಸರ್, 10ರಿಂದ 7 ನಿಮಿಷ ಆಗುತ್ತೆ ಅಷ್ಟೇ. ಎಸ್ ಸರ್, ನೋಡ್ತಿರ್ಬೋದು, ಇದು ಮಹಾಲಕ್ಷ್ಮಿ ಲೇಔಟ್ನ SBI ಬ್ಯಾಂಕಲ್ಲಿ ಚಿನ್ನ ಇಟ್ಟಿದ್ದಾರೆ 54 ಗ್ರಾಮು. ಬಟ್ ಇದೀಗ ಈ ಒಂದು ಸರ ಇದಲ್ಲ, ಚೈನ್ ಇದಲ್ಲ, ನಕಲಿಯಾಗಿ ಕೊಟ್ಟಿದ್ದಾರೆ. ಪೆಂಡೆಂಟ್ ಮಾತ್ರ ಒರಿಜಿನಲ್ ಕೊಟ್ಟಿದ್ದಾರೆ. ಹೀಗಾಗಿ ಮಹಾಲಕ್ಷ್ಮಿ ಲೇಔಟ್ನ ಪೊಲೀಸ್ ಠಾಣೆಯಲ್ಲಿ ಈಗ NCR ದಾಖಲಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಕಾನ್ ಸಿಟಿ ಜನರೇ, ನೀವೇನಾದರೂ ಬ್ಯಾಂಕಲ್ಲಿ ಏನಾದರೂ ಗೋಲ್ಡ್ ಇಟ್ಟಿದ್ದೀರಾ? ಬಟ್ ಈಗಲೇ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಮೈಸೂರಿನಲ್ಲಿ ಆದಂಥ ಘಟನೆ ಬೆಂಗಳೂರಲ್ಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ನ SBI ಬ್ಯಾಂಕ್ ಇದೀಗ ನಕಲಿ ಚಿನ್ನ ಕೊಟ್ಟಿದೆ ಎಂಬ ಆರೋಪ. ಯಾಕಂದರೆ ಇವರು 1 ವರ್ಷ ಹಿಂದೆ ಸುಮಾರು 54 ಗ್ರಾಮು ಒಂದು ಕಡೆ ಬ್ಯಾಂಕಲ್ಲಿ ಇಟ್ಟಿರ್ತಾರೆ. ಬಟ್ ಎಲ್ಲ ಕ್ಲಿಯರ್ ಮಾಡಿ ಈ ಒಂದು ಚಿನ್ನದ ಸರವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಇದು ನಕಲಿಯಾಗಿದೆ.
ಇದಿದೆಲ್ಲ ಇದು ನಕಲಿ. ಒಂದು ಕಡೆ ಚಿನ್ನದ ಅಂಗಡಿ ಹೋಗಿ ಚೆಕ್ ಮಾಡಿದಾಗ ನಕಲಿ ಅಂತ ಒಂದು ಕಡೆ ಗೊತ್ತಾಗಿದೆ. ಹೀಗಾಗಿ ಒಂದು ಕಡೆ ಈಗ FIR ಆಗಿದೆ, ಒಂದು ಕಡೆ NCR ಆಗಿದೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ. ಇಲ್ಲಿ ಗ್ರಾಹಕರು ಇದ್ದಾರೆ, ಏನಾಯಿತು ಘಟನೆ ಅಂತ ವಿಚಾರಿಸ್ತೀನಿ. ಮೇಡಮ್, ನೀವು ಯಾವಾಗ ಇಟ್ಟಿದ್ದು, ಹೇಗೆ ಗೊತ್ತಾಯಿತು ಇದು ನಕಲಿ ಅಂತ? ಸರ್ ನಾವು 15ನೇ ತಾರೀಕು 15/1/25 ನಾವು ಗೋಲ್ಡ್ ಇಟ್ಟಿದ್ದು ಸರ್. ಗೋಲ್ಡ್ ಇಕ್ಕಿ 2 ಲಕ್ಷ ನಾವು ತೊಗೊಂಡು ನಾವು ಇದು ಸ್ಟಾರ್ಟಿಂಗಲ್ಲಿ ನಾವು ತೊಗೊಂಡಾಗ ಅವರು ಅರ್ಧ ಅವರ್ ಮುಕ್ಕಾಲು ಅವರ್ ಚೆಕ್ ಮಾಡಿದ್ದಾರೆ. ಗೋಲ್ಡ್ನ ಚೆಕ್ ಮಾಡಿ ಇದಕ್ಕೆ 3.5 ಲಕ್ಷ ವ್ಯಾಲ್ಯೂ ಬರುತ್ತೆ, ನಿಮಗೆ 2 ಲಕ್ಷ ಸಾಕು ಅಂತ ಅವ್ರು ಕೇಳಿದ್ದಾರೆ. ಇಲ್ಲ ನಮ್ಗೆ 2 ಲಕ್ಷ ಸಾಕು ಅಂದ್ಬಿಟ್ಟು 2 ಲಕ್ಷ ನಾವು ತೊಗೊಂಡಿದ್ದೀವಿ. ಈಗ ತಿಂಗಳು 11,700 ರೂಪಾಯಿ ನಾವು ಬಡ್ಡಿ ಇಂಟ್ರೆಸ್ಟ್ ಎರಡೂ ಕಟ್ಕೊಂಬರ್ತಾಯಿದ್ದೀವಿ. 12 ತಿಂಗಳು ಕಟ್ಟಿದ್ದೀವಿ ನಾವು. ಅದನ್ನು ಕಟ್ಕೊಂಡು ಬಂದು ಈಗ ಒಂದು 10 ದಿವಸ ಮುಂಚೆ ರಿನಿವಲ್ ಮಾಡಿ, ನೀವು ಗೋಲ್ಡ್ ರಿನಿವಲ್ ಮಾಡಬೇಕು ಅಂತ ನಮಗೆ ಕಾಲ್ ಮಾಡ್ತಾಯಿದ್ರು ಅವರು. ಇಲ್ಲ ನಾನು ಬರ್ತೀನಿ ರಿನಿವಲ್ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಹೋಗಿ ನಿನ್ನೆ ಸಹ ಹೋಗಿದ್ದೀನಿ ನಾನು ಸರ್. ಮೇಡಮ್, ಯಾವ ಬ್ಯಾಂಕು, ಎಷ್ಟು ಗ್ರಾಮ್ ಇತ್ತು, ಯಾವಾಗ ಇಟ್ಟಿದ್ದು? ಸರ್ ಇದು SBI ಬ್ಯಾಂಕು, ಮಹಾಲಕ್ಷ್ಮೀಪುರಂ SBI ಬ್ಯಾಂಕಲ್ಲಿ ಇಟ್ಟಿರೋದು, ಶಂಕರ್ ನಗರ. ಗೋಲ್ಡ್ ಬಂದು 54.400 ಸಮಥಿಂಗ್ ಇದೆ ಸರ್ ಇದು ಗೋಲ್ಡು. ಇವಾಗ ಕೊಟ್ಟಾಗ ನಮಗೆ ಇದು ನಕಲಿ ಅಂತ ಗೊತ್ತಾಗಿದೆ ಇದು. ಓಕೆ ಮೇಡಮ್, ಹಂಗಾದ್ರೆ ಇದು ನಕಲಿ. ಹೌದು ಸರ್. ಒರಿಜಿನಲ್ ಯಾವುದು ಕೊಟ್ಟಿದ್ದಾರೆ? ಸರ್ ಇದು ಒರಿಜಿನಲ್ ಪೆಂಡ್ ಡಾಲರ್ ಮಾತ್ರ ಒರಿಜಿನಲ್ ಅಷ್ಟೇ ಕೊಟ್ಟಿದ್ದಾರೆ, ಇದು ನಕಲಿ ಕೊಟ್ಟಿದ್ದಾರೆ. ನಿಮಗೆ ಹೆಂಗೆ ಗೊತ್ತಾಯಿತು ಇದು ನಕಲಿ ಅಂತ? ಹೇಗೆ? ಇದು ನಾವು ಇಮಿಡಿಯೇಟ್ ಬಿಡಿಸಿ 10 ನಿಮಿಷಕ್ಕೆ ನಾವು ಗೋಲ್ಡ್ ಇನ್ನೊಂದು ಅಂಗಡಿಗೆ ಹೋಗಿದ್ದೀವಿ ಮರ್ಜ್ ಮಾಡೋಣ ಅಂತ ಅಂದ್ಬಿಟ್ಟು. 3.5 ಲಕ್ಷಗೆ ನಾವು ಇಡಬೇಕು ಅಂತ ಹೋಗಿದ್ದೀವಿ. ಅವರು ಇಲ್ಲ ಇದು ನಕಲಿ ಇದು ಅಂತ ಇಮಿಡಿಯೇಟ್ ಹೇಳಿದ ತಕ್ಷಣ ನಾವು ಇಮಿಡಿಯೇಟ್ ಮತ್ತೆ ಬ್ಯಾಂಕಿಗೆ ಬಂದಿದ್ದೀವಿ. ಬ್ಯಾಂಕಿಗೆ ಬಂದಿದ ತಕ್ಷಣ ಅವರು ನಮ್ಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವರು ಮ್ಯಾನೇಜರ್ ಬರಬೇಕು, ಎಲ್ಲರೂ ಬರಬೇಕು ಅಂತ ಅಂದರು. ಸರಿ ವೆಯ್ಟ್ ಮಾಡಿಸಿದ್ದಾರೆ. ಇಲ್ಲಾಂದ್ರೆ ನಾವು ಮಧ್ಯಾಹ್ನನೇ ಬಂದು ನಾವು ಕಂಪ್ಲೇಂಟ್ ಮಾಡ್ತಾಯಿದ್ದೆವು ಪೊಲೀಸ್ ಸ್ಟೇಷನಲ್ಲಿ. ಅವ್ರು ನಮಗೆ ಮ್ಯಾನೇಜರ್ ಬಂದು ನಾವು ಇದಕ್ಕೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಮಾತಾಡಿ ನಮ್ಮ ಹತ್ರ ನೈಟ್ 6 ಗಂಟೆ ಅಲ್ಲೇ ಕೂರಿಸಿದ್ದಾರೆ ಸರ್. ಬ್ಯಾಂಕಲ್ಲೇ ಕೂರಿಸ್ಬಿಟ್ಟು ನಾವು 6 ಗಂಟೆಗೆ ಆಮೇಲೆ ಸ್ಟೇಷನಿಂದ ಇನ್ಸ್ಪೆಕ್ಟರ್ ಇವ್ರನ್ನ ಕರೆಸಿದ್ದಾರೆ. ಈ ಥರ ಹಿಂಗೆ ಜನ ಬಂದು ಗಲಾಟೆ ಮಾಡ್ತಾ ಇದ್ದಾರೆ ಅಂತ. ಅವಾಗ ಬಂದು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಸರ್, ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದೆ ನಮಗೆ. ಕಂಪ್ಲೇಂಟ್ ಮಾಡಿದ್ದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್. ಪೊಲೀಸರು ಏನಂದ್ರೆ ಈಗ ಸರ್ ಇವಾಗ ತನಿಖೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿಸಿದ್ದಾರೆ ಸರ್ ನಮಗೆ. ಯಾರೆಲ್ಲ ಹೋಗಿದ್ದು ಮೇಡಮ್ ಅವತ್ತು ಇಡುವಾಗ? ನೀವು ಇಡ್ಬೇಕಾದ್ರೆ ನಾನು ನಮ್ಮ ಅಕ್ಕ ಇಬ್ಬರು ಹೋಗಿದ್ದೆ ಸರ್, ನಾವು ಇಬ್ಬರೇ ಹೋಗಿದ್ದು. ಈ ಮ್ಯಾನೇಜರ್ ಏನಂತಾರೆ ಈ ಒಂದು ವಿಷಯಕ್ಕೆ? ಮ್ಯಾನೇಜರು ಇವಾಗ ನೀವು ತೊಗೊಂಡೋದ್ಮೇಲೆ ನಾವು ಜವಾಬ್ದಾರಲ್ಲ ಹಂಗೆ ಹಿಂಗೆ ಅಂತ ತುಂಬ ವಾದ ಮಾಡ್ತಾ ಇದ್ದಾರೆ ಸರ್. ಅಲ್ಲ ಮೇಡಮ್, ಕೊಡುವಾಗ ನೀವೆಲ್ಲ ನೀಟಾಗಿ CCTV ಇರುತ್ತೆ, ವಿಜುವಲ್ಸ್ ಇರುತ್ತೆ. ಸರ್ ಇವಾಗ CCTV ತೆಗ್ದು ಅವರು ಫುಟೇಜ್ ನೋಡಿದ್ದಾರೆ, ಮ್ಯಾನೇಜರ್ ಬಂದು ಎಲ್ಲ ನೋಡಿದ್ದಾರೆ. ಹೋಗುವಾಗ ನೀವು ಚೆಕ್ ಮಾಡ್ಬಿಟ್ಟು ತೊಗೊಂಡೋಗ್ಬೇಕಾಗಿತ್ತಲ್ಲ ಅಂತಾರೆ. ಇವಾಗ ನಾವು ಆ ರೂಲ್ಸ್ ಇವಾಗ ನಾವೇ ಸ್ಟಾರ್ಟ್ ಮಾಡಬೇಕಾ? ನಮ್ಮದು ಗೋಲ್ಡ್ ತೊಗೊಂಡು SBI ಅಂದರೆ ಒಂದು ಟ್ರಸ್ಟ್ ಬ್ಯಾಂಕು, ಅದರಲ್ಲಿ ನಾವು ಒಂದು ನಂಬಿಕೆಯಿಂದ ಒಂದು ಗೋಲ್ಡ್ ಇಕ್ಕಿರ್ತೀವಿ. ಇವಾಗ ಅವ್ರು ಏನು ಹೇಳ್ತಾ ಇದ್ದಾರೆ, ನೀವು ಇಲ್ಲಿಂದ ತೊಗೊಂಡೋಗ್ಮೇಲೆ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದಾರೆ. ಹಾಫ್ ಆನ್ ಅವರ್ಗೆ ನಾವು ಅದನ್ನು ಚೇಂಜ್ ಮಾಡೋಕ್ಕಾಗುತ್ತಾ? ಇದೆಲ್ಲ ಚೇಂಜ್ ಮಾಡಿ ಹೆಂಗಿರಿ ಸರ್ ನಾವು ಇದು ಮಾಡೋಕ್ಕಾಗುತ್ತೆ? ಅರ್ಧ ಗಂಟೆಗೆ ನೀವು ಹೇಳ್ಬೇಕಿತ್ತು, ನೀವು ಹೇಳ್ಬೇಕಿತ್ತು ಅಂತ. ಸರ್ ಇವಾಗಿನ ಅಮೌಂಟ್ ಎಷ್ಟು ನಾನು ತಗೊಂಡಿದ್ದು ಗ್ಯಾಪ್ನ ಎಲ್ಲ ಸರ್? 2 ಲಕ್ಷಕ್ಕೆ ನಾವು ಇಟ್ಟಿದ್ದು ಸರ್. ನಾವು ಇದನ್ನು ಹೌದು 2 ಲಕ್ಷಕ್ಕೆ ನಾವು ಇಟ್ಟಿದ್ದು ನಾವು. 54 ಗ್ರಾಮ್ ಇದು. ಹೌದು, ಡಾಕ್ಯುಮೆಂಟ್ಸ್ ಎಲ್ಲ ಇದೆ ಸರ್. ಇಕ್ಕಿರೋ ಡಾಕ್ಯುಮೆಂಟ್ಸ್ ಇದೆ, ನೆನ್ನೆ ಬಿಡ್ಸ್ಕೊಂಡ್ ಬಂದಿರೋದು, ಪೇ ಮಾಡಿ ಬಿಡ್ಸ್ಕೊಂಡಿರೋ ಡಾಕ್ಯುಮೆಂಟ್ಸು ಇದೆ, ಎಲ್ಲ ಡಾಕ್ಯುಮೆಂಟ್ಸು ಇದೆ ನಮ್ಮ ಹತ್ರ. ಇಟ್ಟಿರೋ ಡಾಕ್ಯುಮೆಂಟ್ಸು ಎಲ್ಲ ಇದೆ ನಮ್ಮ ಹತ್ರ. ಅವ್ರು ಕೂತು ಮಾತಾಡೋಣ, ಇಲ್ಲೇ ಸಾಲ್ವ್ ಮಾಡೋಣ ಅಂತ ಅಂದವರು ಇವಾಗ ಬೇರೆ ಥರನೇ ರಿಟರ್ನ್ ಮಾತಾಡ್ತಾರೆ. ಇವಾಗ CC ಕ್ಯಾಮ್ರಾ ತೆಗೆಸಿದ್ಮೇಲೆ ಅವರು ಏನು ಮಾತಾಡೋಕ್ಕೆ ರೆಡಿ ಇಲ್ಲ ಇವಾಗ ಅವರು ಬ್ಯಾಂಕ್ ಅವರು. ಸೇಮ್ ಗೋಲ್ಡ್ ಇದೆ. ಹೇಗೆ ಗೊತ್ತಾಯ್ತು ಇದು ನಕಲಿ ಅಂತ? ಇದು ನಕಲಿ ಚಿನ್ನ ಅಂತ ಹೇಗೆ ಗೊತ್ತಾಯ್ತು? ಅಂಗಡಿಗೆ ಹೋದ್ಮೇಲೆ ಸರ್ ನಮ್ಗೆ ಗೊತ್ತಾಗಿದ್ದು ನಕಲಿ ಅಂತ ಅಂದ್ಬಿಟ್ಟು. ಇದು ಅಂಗಡಿಗೆ ಹೋಗಿ ನಾವು ಚೆಕ್ ಇಡೋಕ್ಕೆ ಅಂತ ಹೋಗಿದ್ದು, ಅವ್ರು ಚೆಕ್ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಅರ್ಜೆಂಟಾಗಿ ನಮಗೆ ದುಡ್ಡು ಬೇಕಿತ್ತು, ಇಮಿಡಿಯೇಟ್ ನಾವು ಅಲ್ಲಿ ತೊಗೊಂಡು ನಾವು ಅಂಗಡಿಗೆ ಹೋಗಿದ್ದೀವಿ ಸರ್. ಹೋಗಿ 10 ನಿಮಿಷ ಸರ್, 10ರಿಂದ 7 ನಿಮಿಷ ಆಗುತ್ತೆ ಅಷ್ಟೇ. ಎಸ್ ಸರ್, ನೋಡ್ತಿರ್ಬೋದು ಇದು ಮಹಾಲಕ್ಷ್ಮಿ ಲೇಔಟ್ನ SBI ಬ್ಯಾಂಕಲ್ಲಿ ಚಿನ್ನ ಇಟ್ಟಿದ್ದಾರೆ 54 ಗ್ರಾಮು. ಬಟ್ ಇದೀಗ ಈ ಒಂದು ಸರ ಇದಲ್ಲ, ಚೈನ್ ಇದಲ್ಲ, ನಕಲಿಯಾಗಿ ಕೊಟ್ಟಿದ್ದಾರೆ, ಪೆಂಡೆಂಟ್ ಮಾತ್ರ ಒರಿಜಿನಲ್ ಕೊಟ್ಟಿದ್ದಾರೆ. ಹೀಗಾಗಿ ಮಹಾಲಕ್ಷ್ಮಿ ಲೇಔಟ್ನ ಪೊಲೀಸ್ ಠಾಣೆಯಲ್ಲಿ ಈಗ NCR ದಾಖಲಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.